ನಮಸ್ಕಾರ. ನಾನು ಡಾಕ್ಟರ್ ಮಧು, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರ್ಧನ್ ಹಾಸ್ಪಿಟಲ್. ಮದುವೆ ಆಗಿ 1 ವರ್ಷ ಆಯಿತು, ಹಸ್ಬೆಂಡ್ ವೈಫ್ ಜೊತೆಗೆ ಇದ್ದಾರೆ, ಮಕ್ಕಳಾಗ್ತಾ ಇಲ್ಲ, ಸೊ ರೆಗ್ಯುಲರ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಇದೆ ಅಂತ ಆದಾಗ ಹಾಸ್ಪಿಟಲ್ ಕನ್ಸಲ್ಟೇಷನ್ ಮಾಡಿದಾಗ ಡಾಕ್ಟರ್ಸ್ ಹೇಳ್ತಾರೆ, ಎಲ್ಲ ಥರೋ ಇನ್ವೆಸ್ಟಿಗೇಷನ್ಸ್ ಮಾಡಿದ್ಮೇಲೆ 2 ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಹೇಳ್ತಾರೆ. ಒಂದು ಮಾತ್ರೆ ಕೊಡ್ತಾರೆ ಮೊಟ್ಟೆ ಬೆಳೆಯೋಕ್ಕೆ, ಆಮೇಲೆ ನ್ಯಾಚುರಲಾಗಿ ಟ್ರೈ ಮಾಡಿ ಅಂತಾರೆ. ಇನ್ನೊಂದು ಆಪ್ಷನ್ ಬಂದುಬಿಟ್ಟು IUI ಅಂತಾರೆ. ಸೊ ಇವತ್ತು ಟಾಪಿಕ್ ಬಂದುಬಿಟ್ಟು IUI ಅಂದರೆ ಏನು, ಯಾರ್ಯಾರಿಗೆ ಮಾಡ್ಬೋದು, ಸಕ್ಸಸ್ ರೇಟ್ ಹೇಗಿರುತ್ತೆ, ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. IUI ಅಂದರೆ ಏನು? ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್. ಅಂದರೆ ಹಸ್ಬೆಂಡ್ದು ಸೆಮೆನ್ ಸ್ಯಾಂಪಲ್ನ ಏನು ಮಾಡ್ತೀವಿ, ವಾಶ್ ಮಾಡಿ ಡೈರೆಕ್ಟಾಗಿ ಗರ್ಭಾಶಯಲ್ಲಿ ಹಾಕ್ತೀವಿ, ಅದಕ್ಕೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತಾರೆ. ಇದು ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ಪ್ರೀ ರಿಕ್ವಿಸಿಟ್ ಅಂದರೆ ಏನೇನು ಇಂಪಾರ್ಟೆಂಟು ಅನ್ನೋದ್ರೆ, ಎರಡೂ ಸೈಡ್ ಫೀಮೇಲ್ ಪಾರ್ಟ್ನರ್ ಸೈಡ್ ನೋಡಿದ್ರೆ ಏನಾಗಬೇಕು, 2 ಓವರೀಸಲ್ಲಿ ಸಫಿಷಿಯೆಂಟ್ ಅಮೌಂಟ್ ಆಫ್ ಎಗ್ ರಿಸರ್ವ್ ಇರಬೇಕು, ಮೊಟ್ಟೆಗಳಿರಬೇಕು. ಆಮೇಲೆ 2 ಫೆಲೋಪಿಯನ್ ಟ್ಯೂಬ್ಸು ಓಪನ್ ಆಗಿರಬೇಕು. ಹಸ್ಬೆಂಡ್ನ ಪ್ಯಾರಾಮೀಟರ್ಸಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಸೆಮೆನಲ್ ಪ್ಯಾರಾಮೀಟರ್ಸ್ ವಿದಿನ್ ನಾರ್ಮಲ್ ಲಿಮಿಟ್ಸ್ ಇರಬೇಕು. ಸೊ ಇಂಡಿಕೇಷನ್ಸ್ ಏನು? ಮೈಲ್ಡ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂದರೆ ನಾರ್ಮಲ್ ಮೇಲ್ ಸೆಮೆನಲ್ ಪ್ಯಾರಾಮೀಟರ್ಸ್ ನೋಡಬೇಕಾದ್ರೆ ನಾವು 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡ್ತೀವಿ. ಒಂದು ಕೌಂಟು, ಒಂದು ಮೊಟಿಲಿಟಿ, ಮಾರ್ಫಾಲಜಿ. ಸೊ ನಾರ್ಮಲ್ಗೂ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ಅವ್ರಿಗೆ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಬಂದುಬಿಟ್ಟು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂದರೆ ಮೇಲ್ ಪಾರ್ಟ್ನರ್ನ ತರೋ ಎವ್ಯಾಲ್ಯೂಯೇಟ್ ಮಾಡಿದ್ದೀವಿ, ಫೀಮೇಲ್ ಪಾರ್ಟ್ನರ್ ಕೂಡ ತರುವಾಗಿ ಎವ್ಯಾಲ್ಯೂಯೇಟ್ ಮಾಡಿದ್ದೀವಿ, ಅಂದರೂ ಕೂಡ ಏನು ನಮಗೆ ಯಾವ ಪ್ರಾಬ್ಲಮು ಬಂದಿಲ್ಲ. ಸೊ ಅವ್ರಿಗೆ ನಾವು IUI ಆಪ್ಷನ್ ಕೊಡ್ಬೋದು. ಇನ್ನೊಂದು PCOS ಅಥವಾ ಓವ್ಯುಲೇಟರಿ ಡಿಸ್ಟರ್ಬೆನ್ಸಸ್. ಈ PCOSಲ್ಲಿ ಏನಾಗುತ್ತೆ, ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಿರಲ್ಲ. ಸೊ ಅವ್ರಿಗೆ ಏನು ಮಾಡ್ತೀವಿ, ನಾವು 5 ದಿನದ ಮಾತ್ರೆ ಕೊಟ್ಬಿಟ್ಟು IUI ಆಪ್ಷನ್ ಕೊಡ್ತೀವಿ. ಇನ್ನೊಂದು HIV ಅಥವಾ ಹೆಪಟೈಟಿಸ್ ಇನ್ಫೆಕ್ಷನ್ಸ್ ಇರುತ್ತಲ್ಲ, ಅವ್ರಿಗೂ IUI ಆಪ್ಷನ್ ಕೊಡ್ಬೋದು. ಇನ್ನೊಂದು ಬಂದುಬಿಟ್ಟು ಡೋನರ್ ಸ್ಯಾಂಪಲ್, ಆವಾಗ IUI ಆಪ್ಷನ್ ಕೊಡ್ಬೋದು. ಕ್ವಾಯ್ಟಲ್ ಪ್ರಾಬ್ಲಮ್ಸ್ ಅಂದರೆ ಸೆಕ್ಷುವಲ್ ಏನಾದರೂ ಡಿಫಿಕಲ್ಟೀಸ್ ಲೈಕ್ ಎರೆಕ್ಷನ್ನು, ಎಜಾಕ್ಯುಲೇಷನು ಅಥವಾ ಡಿಫಿಕಲ್ಟಿ ಇನ್ ಪೆನೆಟ್ರೇಷನ್ ಇರಬೇಕಾದ್ರೂ ಕೂಡ IUI ಅಂತ ಒಂದು ಆಪ್ಷನ್ ಕೊಡ್ತೀವಿ. ಪ್ರೊಸೀಜರ್ ಹೇಗೆ ಮಾಡ್ತಾರೆ ಅಂದರೆ, ಸೊ ಫಸ್ಟ್ ಪೀರಿಯಡ್ಸ್ ಆಗಿ 2ನೇ ದಿನಕ್ಕೆ ಕರಿತೀವಿ. ಸೊ ಸ್ಕ್ಯಾನ್ ಮಾಡ್ತೀವಿ, ಬೇಸಲ್ ಸ್ಕ್ಯಾನ್ ಮಾಡಾದಮೇಲೆ 5 ಡೇಸ್ ಮಾತ್ರೆ ಕೊಡ್ತೀವಿ. ಸೊ 5 ಡೇಸ್ ಮಾತ್ರೆ ಕೊಟ್ಬಿಟ್ಟು ನಾವು ಫಾಲಿಕ್ಯುಲರ್ ಟ್ರ್ಯಾಕಿಂಗ್ ಮಾಡ್ತೀವಿ. 6th ಡೇ, 8th ಡೇ, 10th ಡೇ, 12th ಡೇ ಆ ಥರ ಬಂದಾಗ ಒಂದು ಮೊಟ್ಟೆನ ನಾವು ಏಮ್ ಮಾಡಿ ಆ ಮೊಟ್ಟೆನ ಬೆಳೆಸ್ತೀವಿ. ಸೊ ಅದು ಅರೌಂಡ್ ಮೋರ್ ದೆನ್ 18 mm ಬಂದ ತಕ್ಷಣ ಮೊಟ್ಟೆ ಹೊಡಿಯೋಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಕೊಟ್ಟಾದಮೇಲೆ 34 to 36 ಅವರ್ಸ್ ಆದಮೇಲೆ ಪೇಷಂಟ್ಗೆ ಮತ್ತೆ ಇನ್ನೊಂದ್ಸರಿ ಕರಿತೀವಿ. ಸ್ಕ್ಯಾನ್ ಮಾಡಿದಾಗ ಮೊಟ್ಟೆ ಒಡ್ಕೊಂಡಿದೆ ಅಂತ ಗೊತ್ತಾಗ ಹಸ್ಬೆಂಡ್ ಸ್ಯಾಂಪಲ್ನ ನಾವು ಪ್ರಿಪ್ರೇಷನ್ಗೆ ಕಳಿಸ್ತೀವಿ. ಅಲ್ಲಿ ಸೆಮೆನ್ ಸ್ಯಾಂಪಲ್ನ ವಾಶ್ ಮಾಡಿ ಅವರು ಲ್ಯಾಬಿಂದ ತೊಗೊಂಡು ಬರ್ತಾರೆ. ತೊಗೊಂಡು ಬಂದಮೇಲೆ ಏನು ಮಾಡಬೇಕು, ಪೇಷಂಟ್ನ ಪೊಸಿಷನಲ್ಲಿ ಇಟ್ಬಿಟ್ಟು ಗರ್ಭಾಶಯ ಬಾಯಿನ ಎಕ್ಸ್ಪೋಸ್ ಮಾಡ್ತೀವಿ. ಮಾಡಿ IUI ಕೆಥೆಟರ್ ಬರುತ್ತೆ. IUI ಕೆಥೆಟ್ರಿಂದ ಡೈರೆಕ್ಟಾಗಿ ಗರ್ಭಾಶಯ ಒಳಗಡೆ ಸೆಮೆನ್ ಸ್ಯಾಂಪಲ್ನ ಹಾಕ್ತೀವಿ. ಹಾಕಬೇಕಾದ್ರೆ ನೋವಾಗಲಿ ಏನೇ ಡಿಸ್ಕಂಫರ್ಟ್ ಆಗಲಿ ಆಗೋದಿಲ್ಲ. ಸ್ವಲ್ಪ ಪೇಷಂಟ್ಸ್ಗೆ ಸಮ್ ಅಮೌಂಟ್ ಆಫ್ ಮೈಲ್ಡ್ ಡಿಸ್ಕಂಫರ್ಟ್ ಆ ಥರ ಏನಾದರೂ ಕಾಣಿಸ್ಬೋದು. ಸೊ ಪ್ರೊಸೀಜರ್ ಒಂದು 2-3-5 ಮಿನಿಟ್ಸ್ವರೆಗೂ ಸ್ಯಾಂಪಲ್ ಒಳಗಡೆ ಹಾಕ್ತೀವಿ. ಹಾಕಾದ್ಮೇಲೆ 15-20 ಮಿನಿಟ್ಸ್ ಪೇಷಂಟ್ ಅಲ್ಲೇ ಲೈ ಡೌನ್ ಮಾಡಬೇಕು. ಆದಮೇಲೆ ಪೇಷಂಟ್ಗೆ ವಾಪಸ್ ಬಂದುಬಿಟ್ಟು ಲ್ಯೂಟೆಲ್ ಫೇಸ್ ಸಪೋರ್ಟ್ ಅಂತ ಕೊಡ್ತೀವಿ. ಅದು ಒಂದು 2 ವಾರದ ಥರ ಮಾತ್ರೆ ಎಲ್ಲ ಕೊಡ್ತೀವಿ. ಸೊ ಇದ್ರದ್ದು ಸಕ್ಸಸ್ ರೇಟು ಓವರಾಲ್ ಬಂದುಬಿಟ್ಟು 15-20% ಸಕ್ಸಸ್ ರೇಟ್ ಇರುತ್ತೆ. ಸೊ ಎಷ್ಟು ಸರಿ ಮಾಡ್ಬೋದು, ಮಿನಿಮಮ್ ಒಂದು 3 ಟೈಮ್ಸ್ ಮಾಡ್ಬೋದು, ಮ್ಯಾಕ್ಸಿಮಮ್ ಒಂದು 6 ಟೈಮ್ಸ್ ಮಾಡ್ಬೋದು. ಸೊ ಸಕ್ಸಸ್ ರೇಟ್ ಯಾರಿಗೆ ಜಾಸ್ತಿ ಆಗ್ಬೋದು, ಚಾನ್ಸಸ್ ಯಾರಿಗಿದೆ ಅಂದರೆ ಏಜು ಒಂದು ಲೆಸ್ ದೆನ್ 30 ಇಯರ್ಸು. ವಯಸ್ಸು ಆದಂಗೆ ಏನಾಗುತ್ತೆ, ಸಕ್ಸಸ್ ರೇಟ್ ತುಂಬ ಕಡಿಮೆ ಆಗುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನೊಂದು ಡ್ಯೂರೇಷನ್ ಆಫ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲೆಸ್ ದೆನ್ 5 ಇಯರ್ಸ್ ಇದ್ದಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಮತ್ತು ಫಿಮೇಲ್ ಪಾರ್ಟ್ನರಲ್ಲಿ ನೋಡಬೇಕಾದ್ರೆ 2 ಟ್ಯೂಬ್ಸ್ ಓಪನ್ ಇರಬೇಕು, ಮತ್ತು 2 ಓವರೀಸಲ್ಲಿ ಅಂಡಾಶಯ ರಿಸರ್ವ್ಸ್ ಚೆನ್ನಾಗಿರಬೇಕು, ಮತ್ತು ಓವ್ಯುಲೇಷನ್ ಆಗ್ತಿರಬೇಕು, ಒಂದು ಮೊಟ್ಟೆ ಬೆಳ್ಕೊಂಡು ಹೊಡಿತಾ ಇರಬೇಕು, ಮತ್ತು ಗರ್ಭಾಶಯಲ್ಲಿ ಮಾಂಸ ಥರ ಅಥವಾ ಪಾಲಿಪ್ ಅಂತಾರೆ ಅಥವಾ ಗಡ್ಡೆ ಆ ಥರ ಎಲ್ಲ ಇರಬಾರ್ದು. ಇರಲಾರ್ದಾಗ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ.